ಸ್ವಾಮಿ ಕರಗದ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಧರ್ಮರಾಯ ಸ್ವಾಮಿ ಕರಗದ ಪ್ರಯುಕ್ತ 40ನೇ ವರ್ಷದ ಶ್ರೀ KSRTC ಗ್ಯಾರೇಜ್ ಮುಂಭಾಗ ಭಗತ್ ಸಿಂಗ್ ನಗರದ ಧರ್ಮರಾಯ ಸ್ವಾಮಿ ಏನು ಇದೇ ತಿಂಗಳು 6/4/2024 ಶನಿವಾರ ನಮ್ಮ ಚಿಕ್ಕಬಳ್ಳಾಪುರ ನಗರಾದ್ಯಂತ ಹೂವಿನ ಕರಗ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಈ ಕರಗವನ್ನು ಶ್ರೀ ಕುಪ್ಪಂ ಬಾಲಾಜಿರವರ ಒಂದು ಅದ್ಭುತವಾದ ಕರಗವನ್ನು ಮತ್ತು ನಾಟ್ಯವನ್ನು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ನಗರದ ಸುಮಾರು ಒಂದು 10 ವರ್ಷಗಳಿಂದ ಅವರು ತುಂಬ ಪ್ರಸಿದ್ಧವಾಗಿ ಮತ್ತು ಅದ್ದೂರಿಯಾಗಿ ಮತ್ತು ನಟನ ಒಂದು ಕೌಶಲ್ಯದ ರೀತಿಯಲ್ಲಿ ಜನಕ್ಕೆ ಮನೋರಂಜನೆ ಕೂಡ ನೀಡಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಇನ್ನು ಹೆಚ್ಚಿನ ಒಂದು ಅದ್ಭುತವಾಗಿ ಮನೋರಂಜನೆಯಾಗಿ ಜನಗಳಿಗೆ ಒಂದು ಧರ್ಮರಾಯ ಸ್ವಾಮಿ ಹೂವಿನ ಕರಗ ತಲೆ ಮೇಲೆ ಹೊತ್ತುಕೊಂಡು ತಮಟೆ ವಾದ್ಯಕ್ಕೆ ಸರಿಯಾಗಿ ಒಂದು ನೃತ್ಯವನ್ನು ಮಾಡುತ್ತಾ ನಮ್ಮ ಚಿಕ್ಕಬಳ್ಳಾಪುರ ನಗರದ ಮತ್ತು ಧರ್ಮರಾಯ ಸ್ವಾಮಿ ಕರಗದ ಒಂದು ಭಕ್ತಾದಿಗಳಿಗೆ ಮನೋರಂಜನೆ ನೀಡಿ ಒಂದು ಧರ್ಮರಾಯ ಕರಗವನ್ನು ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರ್ಯಕ್ರಮಗಳು ಅಂದರೆ ಒಂದು 5 ದಿನ ಪ್ರಥಮವಾಗಿ ಒಂದು ಗಜಪಟ ಅಂತ ನಡೀತದೆ. ಎರಡನೇದು ಹಸಿ ಕರಗ, ಈ ಕಂದವರ ಭಾಗದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಸಿ ಕರಗವನ್ನು ನಡೆಯುತ್ತದೆ. ನಂತರ ಶುಕ್ರವಾರ ಈ ದಿನ ಒಂದು ದೀಪೋತ್ಸವಗಳು ಕೂಡ ಸಂಜೆ ನಡೀತದೆ. ಇನ್ನು ಶನಿವಾರ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಪ್ರತಿ ರಾತ್ರಿ 10:30 ಗಂಟೆಗೆ ಸರಿಯಾಗಿ ದೇವಸ್ಥಾನದಿಂದ ಹೊರಡಿ ಒಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ದರ್ಗಾಮಾಲ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ವಾದ್ಯಗೋಷ್ಠಿ ಇರುತ್ತೆ. ಆ ವಾದ್ಯಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿ ನಂತರ ಗೋಲ್ಡ್ ಮಾರ್ಕೆಟ್ ಹತ್ರ ಕೂಡ ಇರುವಂಥ ಪ್ರೋಗ್ರಾಮ್ ಇದೆ, ಅಲ್ಲಿ ಕೂಡ ಭೇಟಿ ನೀಡಿ ಮತ್ತೆ ಕೆಳಗಿನ ತೋಟಲು ಕೂಡ ಪ್ರೋಗ್ರಾಮ್ ಇದೆ. ಮತ್ತು ಪ್ರಮುಖ ಬೀದಿಗಳಲ್ಲಿ ಅನ್ನಸಂತರ್ಪಣೆ, ಪಾನಕ, ಹೆಸರು ಬೆಳೆ ಎಲ್ಲ ಕೂಡ ಕಾರ್ಯಕ್ರಮಗಳನ್ನ ಭಕ್ತಾದಿಗಳು ಅಲ್ಲಲ್ಲಿ ಮಾಡಿರ್ತಾರೆ. ಅದಕ್ಕೆಲ್ಲನೂ ಭೇಟಿ ನೀಡಿ ನಾವು ಒಂದು ವಿಜೃಂಭಣೆಯಿಂದ ಮಾಡುತ್ತೆ. ಸಾರ್ವಜನಿಕರು ಶನಿವಾರ ಒಂದು ಅದ್ಭುತವಾದ ಧರ್ಮರಾಯ ಸ್ವಾಮಿ ಹೂವಿನ ಕರಗಕ್ಕೆ ಎಲ್ಲರೂ ಕೂಡ ಸಹಕರಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ, ಈ ಕಾರ್ಯಕ್ರಮ ನಡಿಬೇಕಾದ್ರೆ ನಮ್ಮ ಕರಗದ ಅಭಿವೃದ್ಧಿ ಸಮಿತಿಯಿಂದ ಭಗತ್ ಸಿಂಗ್ ನಗರ ವತಿಯಿಂದ ನಮ್ಮ MNS ಮೇಷ್ಟ್ರಾದ ನಾರಾಯಣ ಸ್ವಾಮಿ ಅವರು, ಅರುಣ್ ಕುಮಾರ್ ಅವರು, ಮತ್ತೆ ನಾವು ಗೌರವಪ್ಪ ಅಂತೇಳಿ ಕಾರ್ಯದರ್ಶಿಯವರು, ಮತ್ತೆ ಗೋಪಣ್ಣ ಅಂತೇಳಿ, ಮತ್ತೆ ಪಿಳುಗೋಪಾಲ, ಮತ್ತೆ ಗಂಗಾಧರ ಮತ್ತು ನಾರಾಯಣ ಸ್ವಾಮಿ ಸಂಘದ ಕಾರ್ಯದರ್ಶಿಯಾದ ನಾರಾಯಣ ಸ್ವಾಮಿ ಅವರು, ಮತ್ತೆ ಹೋಟೆಲ್ ಲೋಹಿತ್ ಅವರು, ಮತ್ತೆ ನಮ್ಮ ಗಣೇಶ್ ಅವರು, ಮತ್ತು ಇಲ್ಲಿಂದ ಇರತಕ್ಕಂಥ ನಮ್ಮ ಭಗತ್ ಸಿಂಗ್ ನಗರದ P. ಮುನಿಯಣ್ಣ ಸ್ವಾಮಿ ಅವರು ಮತ್ತು ಇನ್ನು ಅನೇಕ ಒಂದು ಜನರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಯಶಸ್ವಿ ಮಾಡಲಿಕ್ಕೆ ತಮ್ಮ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಕೇಳ್ತಾ, ಈ ಕಾರ್ಯಕ್ರಮನ ನಾಳೆ ಏನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಮನವಿ ಮಾಡುತ್ತಾ ಇದ್ದೀವಿ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ಧರ್ಮರಾಯ ಸ್ವಾಮಿ ಕರಗದ ಅಭಿವೃದ್ಧಿ ಸಮಿತಿ ಇದು 40ನೇ ವರ್ಷದ ವಾರ್ಷಿಕೋತ್ಸವ. 40 ವರ್ಷ ಹಿಂದೆ ಹಿರಿಯರೆಲ್ಲ ಸೇರಿ ಬಹುಶಃ ಈ ಕರಗ ಪ್ರಾರಂಭ ಆಗೋದಕ್ಕೆ ಮೂಲ ಕಾರಣಕರ್ತರು ವೆಂಟ್ರಾಯಲು ಅಂತ, ಮಾಜಿ ವೆಂಟ್ರಾಯಲ್ ಅಂತ ಮಾಜಿ ನಗರಸಭೆ ಅಧ್ಯಕ್ಷರು ಅವರು ಮತ್ತೆ ಟಿವಿ ಸಂಘದಿಂದ ಸೇರಿ ಕರಗ ಪ್ರಾರಂಭ ಮಾಡಿದ್ರು. 40 ವರ್ಷದ ಸತತ ನಡ್ಕೊಂಡ್ ಬರ್ತಾ ಇದೆ. ಈಗ ಅವರು ಹಿರಿಯ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಈ ಕರಗ ಅಭಿವೃದ್ಧಿ ಸಮಿತಿ ಏನಿದ್ದೀವಿ ಎಲ್ಲರೂ ಸೇರಿ ಈಗಾಗಲೇ ಅಣ್ಣ ಎಲ್ಲರೂ ಹೆಸರು ಹೇಳಿದ್ದಾರೆ, ನಾನು ಮತ್ತೆ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು 14 ವರ್ಷದಿಂದ ನಾವೆಲ್ಲರೂ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಊರಿನ ವರ್ತಕರು ದಾನಿಗಳು ನಮ್ಗೆ ಸಹಕಾರ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿ ನಡೆಸ್ತಾ ಇದ್ದೀವಿ. ಮುಂದಕ್ಕೂ ಅವ್ರ ಸಹಕಾರ ಇದೇ ರೀತಿ ಕೊಟ್ಟಾಗ ನಾವು ಅತಿ ಹೆಚ್ಚಾಗಿ ಇನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ, ಈ ನಾಳೆ ರಾತ್ರಿ 10 ಗಂಟೆಗೆ ಶ್ರೀ ಧರ್ಮರಾಯ ಹೂವಿನ ಕರಗ ದೇವಾಲಯದಿಂದ ಬಂದಂತ ಕರಗ MB ರಸ್ತೆಯಲ್ಲಿ ಶ್ರೀ ನರಸಿಂಹಮೂರ್ತಿಯವರು ನಗರಸಭೆ ಸದಸ್ಯರು ಮತ್ತು ಅವ್ರ ತಂಡದವರೆಲ್ಲ ಸೇರಿ ಅಲ್ಲಿ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ತದನಂತರ ರೇಷ್ಮೆ ಗೋಲ್ಡ್ ಮಾರ್ಕೆಟ್ ಹತ್ರ ಅಲ್ಲಿ ನಾರಾಯಣ ಸ್ವಾಮಿ ಮತ್ತು ಶ್ರೀನಾಥ್
ಮತ್ತು ಶಿಶಿ ಶೇಖರ್ ಅವರೆಲ್ಲ ತಂಡದವರೆಲ್ಲ ಸೇರಿ, ಚಿನ್ನಪ್ಪ ಅವರೆಲ್ಲ ಸೇರಿ ಅಲ್ಲೊಂದು ಪೌರಾಣಿಕ ನಾಟಕ, ಈ ಹಳೆ ಕಾಲದ ಪೌರಾಣಿಕ ನಾಟಕ ಈಗ ಜನ ಎಲ್ಲ ಮರ್ತೋಗ್ತಾರೆ, ಜನ ಮರಿಬಾರ್ದು ಅನ್ನೋ ಉದ್ದೇಶದಿಂದ ಶನಿವಾರ ಸ್ವಾಮಿ ನಾಟಕ ಅದು ಬಹುಶಃ ರಾತ್ರಿ ನಾಳೆ 9 ಗಂಟೆ ಸ್ಟಾರ್ಟ್ ಆಗಿದೆ. ಮಾರನೇ ದಿನ ಭಾನುವಾರ 6 ಗಂಟೆ ನಾಟಕ ಇದೆ. ಮತ್ತೆ ಕೆಳಗಿನ ತೋಟದಲ್ಲಿ ಆಲಿ ಮತ್ತು ಮಾಜಿ ಇಬ್ಬರು, ಶ್ವೇತಾ ಮಂಜುನಾಥ್ ಮತ್ತು ಸ್ವಾತಿ ಮಂಜುನಾಥ್ ಇಬ್ಬರು ಸದಸ್ಯರು ಮತ್ತು ಆ ತಂಡದವರೆಲ್ಲ ಸೇರಿ ಅಲ್ಲೊಂದು ಸಾಸು ಚಿನ್ನಮ್ಮ ನಾಟಕ ಅಂತ ಏರ್ಪಡಿಸಿದ್ದಾರೆ. ಅದು ಅಷ್ಟೇ ನಾಳೆ ರಾತ್ರಿ ಸ್ಟಾರ್ಟ್ ಆದರೆ ಬೆಳಗಿನ ಜಾವ ಗಂಟೆ ಅದು ಇರುತ್ತೆ. ಮತ್ತು ಇಲ್ಲಿ ಭಗತ್ ಸಿಂಗ್ ನಗರದಲ್ಲಿ ಸಾಸು ಚಿನ್ನಮ್ಮನ ಕತೆ, ಇಲ್ಲೂ ಅಷ್ಟೇ. ನಾವು ಯಾಕೆ ಎಲ್ಲ ಕಡೆ ಪೌರಾಣಿಕ ನಾಟಕ ಮಾಡ್ತಾ ಇದೀವಿ ಅಂದರೆ, ಎಲ್ಲ ಕಡೆ ವಾದ್ಯಗೋಷ್ಠಿ ಇದ್ದೇ ಇರುತ್ತೆ ಮಾಮೂಲಿ. ಹಳೆ ಕಾಲದ್ದು ಜನ ಮರಿಬಾರ್ದು ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಪೌರಾಣಿಕ ನಾಟಕಕ್ಕೆ ನಾವೆಲ್ಲ ಒತ್ತು ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಒಂದು ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆ ಪಾತ್ರರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ತಮ್ಮ ಮೂಲಕ ಎಲ್ಲರಿಗೂ ಮನವಿ ಮಾಡ್ತೀನಿ.